ಅವನು ನೆಮ್ಮದಿಯಾಗಿ ಬದುಕಕ್ಕೆ ಬಿಡ್ದಿರೋ ಆ ವಂಶನ ನಾಶ ಮಾಡಿದೆ ನೆಮ್ಮದಿಯಾಗಿ ಹೇಗಿರ್ತೀಯ ನೀನು? ನಮ್ಮ ಪ್ರೀತಿಗೆ ನ್ಯಾಯ ಸಿಗ್ಬೇಕಂದ್ರೆ ನೀನು ಬದುಕಬೇಕು, ಹಠ ಹಿಡಿಬೇಕು. ಅಯ್ಯೋ, ಏನಿದು ರಕ್ತ? ಮೊದಲನೇ ಸಲ ಬಲ್ಗಾಲಿಟ್ಟು ಒಳಗಡೆ ಬರ್ತಿದ್ದಂಗೆನೆ ರಕ್ತ ಸುರಿತಾ ಇದೆಯಲ್ಲ, ಸ್ವಲ್ಪ ನೋಡ್ಕೊಂಡು ಹೆಜ್ಜೆ ಇಡಬಾರ್ದಾ? ಕಲ್ಯಾಣಿ, ಜೋರಾಗಿ ತಗೊಳ್ತಾ? ಪರವಾಗಿಲ್ಲ, ಗಮನಿಸಲಿಲ್ಲ. ಕಾಲುಂಗುರ ಸ್ವಲ್ಪ ಟೈಟ್ ಆಗಿತ್ತು, ಅದಕ್ಕೆ ಏಟಾಗಿದೆ. ಇದೇನು ದೊಡ್ಡ ವಿಷಯ ಅಲ್ಲ. ದೊಡ್ಡ ವಿಷಯ ಅಲ್ವಾ? ಮನೆ ಒಳಗಡೆ ಮೊದಲನೇ ಸಲ ಕಾಲಿಡೋದಕ್ಕೆ ಅಂತ ಬಂದಿದ್ಯಾ, ರಕ್ತ ಸುರಿತಾ ಇದೆ. ಇಲ್ಲ ಇಲ್ಲ, ಅಯ್ಯೋ ದೇವ್ರೆ, ಏನಪ್ಪ ಇದು ಅಪಶಕುನ? ಯಾಕೆ ಹೀಗೆ ಮಾಡ್ತಿದ್ಯಾ? ಏನು ಮಾತಾಡ್ತಿದ್ಯಾ ಯಶೋ ನೀನು? ರಕ್ತ ನೋಡ್ತಾ ಇದೆಯಾ? ನಾನು ಗಾಯ ಆಗಿರೋ ನನ್ನ ಸೊಸೆ ಪಾದ ನೋಡ್ತಾ ಇದ್ದೀನಿ. ಶಕುನ ಅಪಶಕುನದ ಬಗ್ಗೆ ಮಾತಾಡೋ ಸಂದರ್ಭನ ಇದು? ವಿನಯ್, ಕಾಲಿಗೇಟ್ ಬಿದ್ದಿದೆ, ಫಸ್ಟ್ ಒಳಗಡೆ ಕರ್ಕೊಂಡೋಗಿ ಡೆಟಾಲ ಕ್ಲೀನ್ ಮಾಡಿ, ಫಸ್ಟ್ ಕರ್ಕೊಂಡೋಗಪ್ಪ. ಸರಿಯಪ್ಪ, ಬಾ ಕಲ್ಯಾಣಿ. ಈ ಮನೆಗೆ ಹೊಸ ಅತಿಥಿಯ ಆಗಮನದ ಗುರುತು ಇದು. ಕಾವರಿ ಆಗೋ ಅವಶ್ಯಕತೆ ಇಲ್ಲ. ನೀನು ಯಾಕೆ ಮಗಳೇ ಎಲ್ಲೇ ನಿಂತಿದ್ದೆ? ಒಳಗಡೆ ಬಾ, ಬಾ, ನೀ ಬಾ ಮಗಳೇ, ಬಾ, ಬನ್ನಿ ಒಳಗಡೆ. ದೇವರ ದಯೆಯಿಂದ ಯಾವ ಅನಾಹುತಗಳು ನಡೀದೇ ಇದ್ರೆ ಸರಿ. ನಲ್ಲಿ ಕಾಲಿಡ, ನನಗೆ ಕೂತ್ಕೋ. ಒಂದು ನಿಮಿಷ, ಫಸ್ಟ್ ಬಾಕ್ಸ್ ತರ್ತೀನಿ. ತುಂಬ ನೋವಾಗ್ತಿದೆ ಅನ್ಸುತ್ತೆ? ಇಲ್ಲ, ಪರವಾಗಿಲ್ಲ. ಏನು ಪರವಾಗಿಲ್ಲ? ನೋಡು ಹೇಗಾಗಿದೆ. ಇವತ್ತು ಈ ಮನೇಲಿ ಮೊದಲೇ ದಿನ, ಈಗಷ್ಟೇ ಕಾಲಿಟ್ಟಿದೆಯಾ, ಅಷ್ಟರಲ್ಲಿ ಹೀಗಾಗಬೇಕಾ? ನಿನಗೆ ನೋವು ಆದ್ರೂ ಆ ನೋವು ನಾನು ನುಗ್ತಾ ಇದೆಯಲ್ಲ, ಅದನ್ನು ನೋಡಿ ನನಗೆ ಸಂಕಟ ಆಗ್ತಿದೆ. ನನಗೂ ಒಂಥರ ನೋವು ಆಗ್ತಿದೆ. ನಿಮಗೆ ಅಷ್ಟು ಬೇಗ ನೋವಾಗತ್ತಾ? ನಿನ್ನ ವಿಚಾರದಲ್ಲಿ ಹೌದೌದು. ಕಲ್ಯಾಣಿ, ಒಂದು ಕೆಲಸ ಮಾಡು. ನಿನಗೆ ಕಾಲುಂಗುರ ನೋವು ಕೊಡ್ತಾ ಇದ್ದಾರೆ, ಇದನ್ನ ಬಿಚ್ಚಿ ಎತ್ತಿಟ್ಬಿಡು. ನೀ ಬರೀ ಕಾಲಲ್ಲಿ ಓಡಾಡಿದ್ರೂ ಪರವಾಗಿಲ್ಲ.